ರಾಜ್ಯಸಭೆಯ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನುವಂಥ ಪ್ರಶ್ನೆಗೆ ನಿನ್ನೆ ಇಡೀ ದಿನ ಉತ್ತರ ಕಂಡುಕೊಳ್ಳೋದಕ್ಕೆ ಬಿಜೆಪಿ ಒದ್ದಾಡಿತು. ನಿನ್ನೆ ತಡರಾತ್ರಿ ಅಭ್ಯರ್ಥಿ ಯಾರು ಅನ್ನೋದು ಪ್ರಕಟವಾಗಿದೆ. ರಾಜ್ಯಸಭೆಯ ಅಭ್ಯರ್ಥಿಯಾಗಿ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಹಿರಿಯ ಮುಖಂಡ ಪ್ರೊಫೆಸರ್ ನಾಗರಾಜ್ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಅಚ್ಚರಿಯ ಆಯ್ಕೆ ಇದು. ಯಾಕಂತಂದ್ರೆ ಸಂಭವನೀಯರ ಪಟ್ಟಿಯಲ್ಲಿ ನಾಗರಾಜ್ ಅವರ ಹೆಸರೇ ಇರಲಿಲ್ಲ. ಸದಾನಂದ ಗೌಡರು, ಸುಮಲತಾ, ನಿರ್ಮಲ್ ಕುಮಾರ್ ಸುರಾನ, ಇಲ್ಲ ಅಂತಾದ್ರೆ ದೇವೇಗೌಡರು, ಈ ಹೆಸರುಗಳು ಓಡಾಡ್ತಾ ಇತ್ತು. ಆದರೆ ಈಗ ನಾಗರಾಜ್ ಅವರಿಗೆ ಟಿಕೆಟ್ ಕೊಡೋ ಮುಖಾಂತರ ಮತ್ತೆ ಅಚ್ಚರಿಯ ಆಯ್ಕೆಯನ್ನ ಮಾಡಿರೋದು ಬಿಜೆಪಿ. ಹೊಸಬರಿಗೆ, ಪಕ್ಷನಿಷ್ಠರಿಗೆ ಟಿಕೆಟ್ ಕೊಡೋ ಮುಖಾಂತರ ಅಚ್ಚರಿಯ ಆಯ್ಕೆಯನ್ನ ಬಿಜೆಪಿ ಮಾಡಿದೆ. ಈ ಕಡೆ ವಿಧಾನ ಪರಿಷತ್ನಲ್ಲೂ ಕೂಡ ಯಾರಿಗೆ ಟಿಕೆಟ್ ಅನ್ನೋದು ಅನೌನ್ಸ್ ಆಗಿದೆ. ಸುಮಲತಾ ಅವರ ಹೆಸರಿತ್ತು, ಸದಾನಂದ ಗೌಡರ ಹೆಸರಿತ್ತು, ನಿರ್ಮಲ್ ಕುಮಾರ್ ಸುರಾನ ಅವರ ಹೆಸರಿತ್ತು. ಮೈತ್ರಿ ಅಂತ ಬಂದ್ರೆ ದೇವೇಗೌಡರನ್ನ ಕಂಟಿನ್ಯೂ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದು ಯಾವುದೂ ಅಲ್ಲದೆ ಹೊಸ ಮುಖಕ್ಕೆ ಅವಕಾಶವನ್ನ ಕೊಟ್ಟಿರೋದು, ಹೊಸಬರಿಗೆ ಅವಕಾಶವನ್ನ ಕೊಟ್ಟಿರೋದು. ಪ್ರೊಫೆಸರ್ ನಾಗರಾಜ್ ಮೂಲತಃ ಧಾರವಾಡ ಜಿಲ್ಲೆಯವರು. ಬಿಜೆಪಿಯ ಸಂಘಟನೆಯ ಜೊತೆಗೆ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ. ದೀರ್ಘಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಎಬಿವಿಪಿ ಬಿಜೆಪಿಯ ವಿದ್ಯಾರ್ಥಿ ಸಂಘಟನೆ ಮತ್ತು ಬಿಜೆಪಿಯ ಮಾತೃ ಸಂಘಟನೆ RSS ಇದರ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿದವು. ಬಿಜೆಪಿ ಮೂಲಕ ರಾಜಕೀಯ ಪ್ರವೇಶದ ಪ್ರಯತ್ನವನ್ನು ಮಾಡಿದ್ರು. ಈಗ ಅವರಿಗೆ ಅವಕಾಶ ಸಿಕ್ಕಿದೆ. ಶಿಕ್ಷಣ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಅನುಭವ ಹೊಂದಿದ್ದಾರೆ. ಕರ್ನಾಟಕ ಲೋಕಸಭಾ ಆಯೋಗದ ಮಾಜಿ ಸದಸ್ಯರು ಕೂಡ, ಬಿಜೆಪಿಯ ರಾಜ್ಯ ಘಟಕದ ಮಾಜಿ ಉಪಾಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದಂಥ ಅನುಭವ ಇದೆ ನಾಗರಾಜ್ ಅವರಿಗೆ. ಈಗ ನಾಗರಾಜ್ ಅವರನ್ನ ರಾಜ್ಯಸಭೆಗೆ ಕಳಿಸೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. ಕಳೆದ ಬಾರಿಯೂ ಕೂಡ ಬಿಜೆಪಿ ರಾಜ್ಯಸಭೆಗೆ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಎರಡು ಅಚ್ಚರಿಯ ಮುಖಗಳಿಗೆ ಅವಕಾಶವನ್ನು ಕೊಟ್ಟಿತ್ತು. ಒಂದು ಈರಣ್ಣ ಕಡಾಡಿ, ಮತ್ತೊಂದು ಗಸ್ತಿ, ಅಶೋಕ್ ಗಸ್ತಿ. ಅವರು ತೀರ್ಕೊಂಡ್ರು ಗಸ್ತಿಯವರು. ಈರಣ್ಣ ಕಡಾಡಿಯವರು ಕೂಡ ಅಚ್ಚರಿಯ ಮುಖವಾಗಿ ಬಂದವರು. ಈಗ ಮತ್ತೊಬ್ಬರಿಗೆ ಅವಕಾಶವನ್ನ ಕೊಡಲಾಗಿದೆ. ಹೊಸ ಮುಖಕ್ಕೆ ಅವಕಾಶವನ್ನ ರಾಜ್ಯಸಭೆಯಲ್ಲಿ ಕಲ್ಪಿಸಲಾಗಿದೆ. ಯಾರು ನಾಗರಾಜ್ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಈ ರೇಸ್ನಲ್ಲಿ ಇರಲಿಲ್ಲ ಅವರು. ರಾಜ್ಯ ಘಟಕದ ಶಿಫಾರಸು ಮಾಡಿದಂಥ ಪಟ್ಟಿಯಲ್ಲೂ ನಾಗರಾಜ್ ಅವರ ಹೆಸರು ಇರಲಿಲ್ಲ. ವಿಧಾನ ಪರಿಷತ್ತಿಗೂ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಬಿಜೆಪಿ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗೋದಕ್ಕೆ ಇಬ್ಬರನ್ನ ಆಯ್ಕೆ ಮಾಡಿ ಕಳಿಸೋದಕ್ಕೆ ಬಿಜೆಪಿಯ ಬಳಿ ಸಂಖ್ಯಾಬಲ ಇದೆ. ಇಬ್ಬರು ಯಾರು? ಒಬ್ರು ಮೈಸೂರಿನ ರಘು ಕೌಟಿಲ್ಯ, ಇನ್ನೊಬ್ರು ಲಿಂಗರಾಜ್ ಪಾಟೀಲ್. ಈ ಇಬ್ಬರಿಗೆ ಅವಕಾಶವನ್ನ ಕೊಡಲಾಗಿದೆ. ಲಿಂಗರಾಜ್ ಪಾಟೀಲ್ ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿದ್ದವರು. ಮೊನ್ನೆ ಮಾರ್ಚ್ನಲ್ಲಿ ಅವರು ಮುನಿಸಿಕೊಂಡಿದ್ರು. ಕಾರಣ ಏನು ಅಂತಂದ್ರೆ, ಪಶ್ಚಿಮ ಪದವೀಧರ ಕ್ಷೇತ್ರದಿಂದ ಅವರು ಟಿಕೆಟ್ನ ನಿರೀಕ್ಷೆಯಲ್ಲಿದ್ದರು. ನನಗೆ ಟಿಕೆಟ್ ಸಿಗುತ್ತೆ ಅಂತ. ಬಟ್ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಸಂಕನೂರ್ ಅವರನ್ನು ಮುಂದುವರಿಸುವಂತ ನಿರ್ಧಾರವನ್ನ ಬಿಜೆಪಿ ತೆಗೆದುಕೊಳ್ತು. ಆಗ ಅವರು ಪಕ್ಷಕ್ಕೆ ರಿಸೈನ್ ಮಾಡಿದರು. 37 ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೀನಿ ನಾನು, ಪಕ್ಷದಲ್ಲಿ ನಿಷ್ಠಾವಂತರಿಗೆ ಬೆಲೆ ಇಲ್ಲ ಅಂತ ಲಿಂಗರಾಜ್ ಪಾಟೀಲ್ ಸಿಟ್ಟಿಗೆದ್ದಿದ್ರು. ಈಗ ಅವರಿಗೆ ಟಿಕೆಟ್ ಕೊಡಲಾಗಿದೆ. ರಘು ಕೌಟಿಲ್ಯ ಬಿಜೆಪಿಯ ಹಿಂದುಳಿದ ವರ್ಗದ ನಾಯಕ. ಚಾಮರಾಜನಗರ ಮೈಸೂರು ದ್ವಿಸದಸ್ಯ ಕ್ಷೇತ್ರದಲ್ಲಿ 2 ಬಾರಿ ವಿಧಾನ ಪರಿಷತ್ತಿಗೆ ಕಂಟೆಸ್ಟ್ ಮಾಡಿ ಸೋತವರು. ನಿಗಮ ಮಂಡಳಿಯ ಅಧ್ಯಕ್ಷರೂ ಆಗಿದ್ರು. ಮೈಸೂರು ಪೈಂಟ್ಸ್ ಅಂಡ್ ವಾರ್ನಿಶ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ರಘು ಕೌಟಿಲ್ಯ ಬಿಜೆಪಿ ಅವಧಿಯಲ್ಲಿ. ಈಗ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಕ್ಯಾಸ್ಟ್ ವೈಸ್ ಕಾಂಬಿನೇಷನ್ ಅಂತ ನೋಡಿದ್ರೆ, ಜಾತಿ ಲೆಕ್ಕಾಚಾರಗಳು ಅಂತ ನೋಡಿದ್ರೆ, ನಾಗರಾಜ್ ಅವರು ಕುರುಬ ಸಮುದಾಯ, ರಘು ಕೌಟಿಲ್ಯ ಮಡಿವಾಳ ಸಮುದಾಯ, ಲಿಂಗರಾಜ್ ಅವರು ಪಂಚಮಸಾಲಿ ಲಿಂಗಾಯತರು. ಸೊ ಈ ರೀತಿ ಜಾತಿ ಸಮೀಕರಣವನ್ನ ಕೂಡ ಮ್ಯಾಚ್ ಮಾಡುವ ಕೆಲಸಗಳಾಗಿದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿ. ರವಿ, ತಡರಾತ್ರಿ ಘೋಷಣೆಯಾಯಿತು ಅಭ್ಯರ್ಥಿಗಳು ಯಾರು ಅನ್ನೋದು.
ರಾಜ್ಯ ಘಟಕದ ಶಿಫಾರಸುಗಳನ್ನ ಕನ್ಸಿಡರ್ ಮಾಡಿದೆಯಾ ಕೇಂದ್ರ ಬಿಜೆಪಿ? ರಕ್ಷತ್, ತಡರಾತ್ರಿ ತಾವು ಹೇಳಿದಂತೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ಬಿಜೆಪಿ. ಇದರ ಮಧ್ಯೆ ನಾಗರಾಜ್ ಅವರ ಹೆಸರು ಮಾತ್ರ ಕೋರ್ ಕಮಿಟಿಯಿಂದ ಶಿಫಾರಸು ಆಗಿರಲಿಲ್ಲ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಆ ಕೋರ್ ಕಮಿಟಿ ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಫಸ್ಟು ಸದಾನಂದ ಗೌಡರ ಹೆಸರನ್ನು ಕಳುಹಿಸಲಾಗಿತ್ತು. ಜೊತೆಗೆ ನಿರ್ಮಲ್ ಕುಮಾರ್ ಸುರಾನ್ ಅವರ ಹೆಸರು ಕೂಡ ರಾಜ್ಯಸಭೆಗೆ ಕನ್ಸಿಡರ್ ಮಾಡುವಂತೆ ಕೋರ್ ಕಮಿಟಿ ಕೇಂದ್ರಕ್ಕೆ ಶಿಫಾರಸನ್ನು ಮಾಡಿತ್ತು. ಆ ಕೋರ್ ಕಮಿಟಿ ಶಿಫಾರಸು ಮಾಡಿದ ಹೆಸರಿನ ಬಳಿಕ ಮತ್ತೊಮ್ಮೆ ಹೈಕಮಾಂಡ್ ಪ್ರತ್ಯೇಕ ಹೆಸರುಗಳನ್ನು ತರಿಸ್ಕೊಂಡಿತ್ತು. ಆ ಹೆಸರಿನಲ್ಲಿ ನಾಗರಾಜ್ ಅವರ ಹೆಸರು ಇತ್ತು ಅನ್ನುವಂಥ ಮಾಹಿತಿ ಇದೆ. ಪ್ರಮುಖವಾಗಿ ನಾಗರಾಜ್ ಅವರು ಈ ಹಿಂದೆ ಕೂಡ ಪರಿಷತ್ಗೆ ಅಪೇಕ್ಷಿತರಾಗಿದ್ದರು. ಅದಾದ ಬಳಿಕ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ರಾಜ್ಯಸಭೆಗೆ ಅವರಿಗೆ ಅಚ್ಚರಿಯಾಗಿ ಅವಕಾಶ ಸಿಕ್ಕಿದೆ. ಯಾಕೆ ಅಂತ ನೀವು ನೋಡೋದಾದರೆ, ಈಗಷ್ಟೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಅವರು ಕುರುಬ ಸಮುದಾಯಕ್ಕೆ ಸೇರಿದವರು. ಜಾತಿ ಸಮೀಕರಣವನ್ನು ಪಾರ್ಟಿಯಲ್ಲಿ ಒಂದು ರೀತಿ ಸರಿದೂಗಿಸೋದಕ್ಕೆ, ಆ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ನಾಗರಾಜ್ ಅವರಿಗೆ ಈಗ ಬಿಜೆಪಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಬಹುಶಃ ಕಾಣ್ತಾ ಇದೆ. ಯಾಕೆಂದರೆ ನಾಗರಾಜ್ ಅವರು ಈ ಹಿಂದೆ ಅನೇಕ ಬಾರಿ ಪ್ರಯತ್ನವನ್ನು ಮಾಡಿಯೂ ಕೂಡ ವಿಫಲರಾಗಿದ್ದರು. ಕಳೆದ ಬಾರಿಯೂ ಕೂಡ ಅವರ ಹೆಸರು ಚರ್ಚೆಯಲ್ಲಿ ಬಂದು ಅಂತಿಮವಾಗಿ ಅವರೇ ಆಯ್ಕೆ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ರಾಜ್ಯಸಭೆಗೆ ಆ ಅವಕಾಶ ಸಿಕ್ಕಿದೆ. ಇನ್ನೊಂದು ಕೋರ್ ಕಮಿಟಿಯಲ್ಲಿ ಶಿಫಾರಸಾದ ಹೆಸರು ರಘು ಕೌಟಿಲ್ಯ. ಲಿಂಗರಾಜ್ ಪಾಟೀಲ್ ಅವರ ಹೆಸರು ಕೂಡ ಕೋರ್ ಕಮಿಟಿಯಿಂದನೇ ಶಿಫಾರಸಾಗಿತ್ತು. ಶರಣು ತಳಿಕೇರಿ ಅವರ ಹೆಸರು ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಇಬ್ಬರಲ್ಲಿ ಶರಣು ತಳಿಕೇರಿ ಅಥವಾ ರಘು ಕೌಟಿಲ್ಯ ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಸಿಗಬಹುದು ಎನ್ನುವಂಥ ನಿರೀಕ್ಷೆ ಇತ್ತು. ಅಂತಿಮವಾಗಿ ರಘು ಕೌಟಿಲ್ಯ ಅವರಿಗೆ ಅವರ ಸೀನಿಯರಿಟಿಗೆ ಒಂದು ಅನುವನ್ನು ಮಾಡಿಕೊಡಲಾಗಿದೆ. ಪ್ರಮುಖವಾಗಿ ಅವರೀಗ OBC ಮೋರ್ಚಾದ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೈಸೂರು ಭಾಗವನ್ನು ಪ್ರತಿನಿಧಿಸ್ತಾರೆ. ಪ್ರಮುಖವಾಗಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರ ಭಾಗದಿಂದ ಬರುವಂಥ ರಘು ಕೌಟಿಲ್ಯ ಅವರಿಗೆ OBC ವರ್ಗದಿಂದ ಈಗ ಅವಕಾಶ ಸಿಕ್ಕಿದೆ. ಮಡಿವಾಳ ಸಮುದಾಯಕ್ಕೆ ಸೇರಿದವರು. ಇನ್ನೊಂದು ಲಿಂಗರಾಜ್ ಪಾಟೀಲ್. ಲಿಂಗರಾಜ್ ಪಾಟೀಲ್ ಅವರು ಶಿಸ್ತು ಸಮಿತಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದರು. ಶಿಸ್ತು ಸಮಿತಿ ಅಧ್ಯಕ್ಷರಾಗಿದ್ದಾಗಲೇ ಅವರೇ ಶಿಸ್ತನ್ನು ಮೀರಿ ಅಥವಾ ಅಸಮಾಧಾನವನ್ನು ತೋಡ್ಕೊಂಡಿದ್ರು. ನನಗೆ ಇಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡುವ ಅವಕಾಶವನ್ನು ಪಾರ್ಟಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನ್ಯಾಕೆ ಪಾರ್ಟಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಬೇಸರವನ್ನು ತೋಡ್ಕೊಂಡಿದ್ರು. ಹೀಗಾಗಿ ಅವರಿಗೆ ಈ ಬಾರಿ ಕೋರ್ ಕಮಿಟಿಯಲ್ಲಿ ಶಿಫಾರಸಾಗಿದ್ರು ಕೂಡ ರಕ್ಷತ್ ಅವರಿಗೆ ಅವಕಾಶ ಸಿಗತ್ತೆ ಅನ್ನುವಂಥ ನಿರೀಕ್ಷೆ ಇರಲಿಲ್ಲ. ಆದರೆ ಅಂತಿಮವಾಗಿ ಅವರಿಗೆ ಅವಕಾಶ ಸಿಕ್ಕಿದೆ. ಕೋರ್ ಕಮಿಟಿ ಸಭೆ ಸೇರುವ ಪೂರ್ವದಲ್ಲಿಯೇ ಒಂದು ಸಮೀಕರಣವನ್ನು ಮಾಡಲಾಗಿತ್ತು, ಒಂದು ಸೂತ್ರವನ್ನು ಸಿದ್ಧಪಡಿಸಿಕೊಳ್ಳಲಾಗಿತ್ತು. ಈ ಬಾರಿ ದಲಿತ ಸಮುದಾಯಕ್ಕೆ, SC ST ಗೆ ಮತ್ತು OBC ವರ್ಗಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ಬೇಕು. ರಾಜ್ಯಸಭೆಗೆ ಒಂದು ವೇಳೆ ದೇವೇಗೌಡರಿಗೆ ಹೈಕಮಾಂಡ್ ಅವಕಾಶವನ್ನು ಮಾಡಿಕೊಡದೇ ಇದ್ರೆ ಸದಾನಂದ ಗೌಡರಿಗೆ ಕೊಡಬೇಕು ಅನ್ನುವಂಥ ನಿರ್ಣಯಕ್ಕೆ ಬರಲಾಗಿತ್ತು. ಆದರೆ ರಾಜ್ಯ ಕೋರ್ ಕಮಿಟಿ ಶಿಫಾರಸು ಮಾಡಿದ ಹೆಸರುಗಳನ್ನು ಬದಿಗೊತ್ತಿ ಹೈಕಮಾಂಡ್ ಈಗ ತನ್ನದೇ ಆದ ನಿರ್ಧಾರವನ್ನು ಕೈಗೊಂಡಿದೆ. ಅದರಲ್ಲಿ ಹೊರತುಪಡಿಸಿದರೆ ರಾಜ್ಯಸಭೆ ಆಯ್ಕೆಯನ್ನು ನೇರವಾಗಿ ಹೈಕಮಾಂಡ್ ಮಾಡಿದೆ. ರವಿ ಶಿವರಾಮ್, ಈ ಹಿಂದೆ ಅಶೋಕ್ ಗಸ್ತಿ, ಈರಣ್ಣ ಕಡಾಡಿ ಮತ್ತು ನಾರಾಯಣ ಕೊರಗಪ್ಪ ಈ ಮೂರು ಹೆಸರುಗಳು ಕೂಡ ಅಚ್ಚರಿಯ ರೂಪದಲ್ಲಿ ಬಂತು. ಅದೇ ಫಾರ್ಮುಲಾನ ಇಲ್ಲೂ ಕೂಡ? ಅದು ನಿಶ್ಚಿತವಾಗಿಯೂ ಕೂಡ ಬಹಳ ಅಚ್ಚರಿಯಾಗಿತ್ತು. ಅಶೋಕ್ ಗಸ್ತಿ ಅವರಿರಬಹುದು, ಅದೇ ರೀತಿ ಈರಣ್ಣ ಕಡಾಡಿ ಅವರು ಇರಬಹುದು. ಆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಅವರ ಅಷ್ಟೊಂದು ಪರಿಚಯವೂ ಕೂಡ ಇರಲಿಲ್ಲ. ಪಾರ್ಟಿಯಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದ್ರು ಆ ಜಿಲ್ಲೆಗಳಲ್ಲಿ. ಆದರೆ ಅವರು ರಾಜ್ಯ ಮಟ್ಟದಲ್ಲಿ ಹೆಸರು ಗುರುತಿಸಿಕೊಂಡಂಥ ಫೇಸ್ ಆಗಿರಲಿಲ್ಲ. ಆದರೆ ನಾಗರಾಜ್ ಅವರು ಹಾಗಲ್ಲ. ABP ಬಂದಂಥವರು, ದಿವಂಗತ ಅನಂತಕುಮಾರ್ ಅವರು ಲಿಂಬಾವಳಿ ಅಂತವರ ಜೊತೆಯಲ್ಲೆಲ್ಲ ಕೆಲಸ ಮಾಡಿರುವಂಥ ಅನುಭವ ಇದೆ. ಪ್ರೊಫೆಸರ್ ಆಗಿದ್ದಂಥವರು. ಅವರು ಈ ಹಿಂದೆ ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡಿದ್ದಾರೆ. ಹೀಗೆ ಪ್ರಮುಖವಾದ ಜವಾಬ್ದಾರಿಗಳನ್ನು ಕೂಡ ಪಾರ್ಟಿಯಲ್ಲಿ ನಿಭಾಯಿಸಿದಂಥವರು. ಹೀಗಾಗಿ ನಾಗರಾಜ್ ಅವರು ಚಿರಪರಿಚಿತ ಮುಖ ಮತ್ತು ಪಾರ್ಟಿಯಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು, ಅಂದರೆ ಎಲ್ಲ ಜಿಲ್ಲಾವಾರು ಕಾರ್ಯಾಲಯಗಳನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ರಾಜ್ಯ BJP ತೆಗೆದುಕೊಂಡಾಗ ಅದರ ನೇತೃತ್ವವನ್ನು ತೆಗೆದುಕೊಂಡು ಸಂಚಾಲಕರ ಕೆಲಸವನ್ನು ಮಾಡಿದಂಥವರು. ಹೀಗಾಗಿ ಪಾರ್ಟಿಯಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದಂಥ, ಸಂಘಟನೆಯಲ್ಲಿ ಗುರುತಿಸಿಕೊಂಡಂಥ ಅನುಭವ ಇರೋದ್ರಿಂದ ನಾಗರಾಜ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಚ್ಚರಿಯಾದರೂ ಕೂಡ ಫೇಸ್ ಏನು ಹೊಸತಲ್ಲ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.